ನೋಡಿ, ಮಾನ್ಯ ಮಂತ್ರಿಗಳು ಕಳೆದ ಮಂತ್ರಿ ಅವ್ರದ್ದು ಯಾವ್ದಿತ್ತು ತಮಗೆ ಗೊತ್ತಿದೆ. RDPR ಸಚಿವರು ಅತಿ ದೊಡ್ಡ ಖಾತೆ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಜನರಿಗೆ ಹತ್ರವಾಗಿ ಹೋಗುವಂತ ಖಾತೆ ಅದು. ಆ ಖಾತೆ ಇದ್ದಾಗ ಅವ್ರು ಎಷ್ಟು ಜನರ ಹತ್ರ ಹೋಗಿದ್ದಾರೆ, ಕಲಬುರಗಿ ಜನತೆಯ ಕಷ್ಟಗಳು ಈಗನೇ ತಾನೇ ನಾವು ವಿಧಾನಸಭೆ ಮುಂದ್ಗಡೆ ನೋಡಿದ್ವಿ, ವಿಧಾನಸಭೆ ಮುಂದ್ಗಡೆ ನೋಡಿದ್ವಿ. ಹೀಗೆ ತಾನೇ ರೈತರ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ. ಬೆಳೆ ವಿಮೆ ಕುರಿತು ನನ್ನ ಅನಿಸ್ಮಟ್ಟಿಗೆ ಕಲಬುರಗಿಯಲ್ಲಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮಾತು ಕೊಟ್ಟಿದ್ರು, ಇಷ್ಟೊಂದು ಕೋಟಿ ಹಣನ ನಾನು ಶೀಘ್ರ ಬಿಡುಗಡೆ ಮಾಡ್ತೀನಿ ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ವಿಫಲ ಆಗಿದ್ದಾರೆ. ಅದು ಬೆಳೆ ವಿಮೆ ರೈತರು ಕಟ್ಟದಂತ ಹಣನೇ ಕೊಡಕ್ಕೆ ಇವ್ರು ಯಶಸ್ವಿ ಆಗ್ತಾ ಇಲ್ಲ. ಇನ್ನು ನೀವು ರಾಷ್ಟ್ರದ ವಿಚಾರಗಳನ್ನ ಮಾತಾಡ್ತೀರಿ. ಇವತ್ತು ಗೃಹ ಸಚಿವರಾಗಿದ್ರಂದ್ರೆ ಮೊದಲು ನಮ್ಮ ಜಿಲ್ಲೆಯಲ್ಲಿ ಈ ಭಾಗದಿಂದ ತಾವು ಗೆದ್ದಿದ್ದೀರಿ. ಚಿತ್ತಾಪುರಲ್ಲೇ ಇವತ್ತು ಹೆಚ್ಚಿನ ಮೂಲಕ ಇವತ್ತು ಸ್ಯಾಂಡ್ ಮಾಫಿಯಾಗಳು ಅವ್ರ ಪಕ್ಷದವರು ಓಪನ್ ಆಗಿ ರಾಜಾರೋಷವಾಗಿ ಸ್ಯಾಂಡ್ ಮಾಫಿಯಾ ನಡೀತಾ ಇದೆ. ಮೊದಲು ಅದ್ರ ಬಗ್ಗೆ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರು ಉತ್ತರ ಕೊಡೋದು. ನನ್ನ ಹತ್ರ ವಿಡಿಯೋಸ್ಗಳು ಇದೆ. ನಾನು ಮೈನ್ಸ್ ಆಫೀಸರ್ ಕೊಟ್ಟರು ಕೂಡ ಇಲ್ರಿ ನಾವು ಏನು ಮಾಡಪ್ಲಿಲ್ಲ ಅಂತ, ನಮಗೆ ಸಿಬ್ಬಂದಿಗಳಿಲ್ಲ ಅಂತ ನಾಚಿಕೆ ಆಗ್ಬೇಕು ಮೈನ್ಸ್ ಆಫೀಸರ್. ಈ ಮೈನ್ಸ್ ಆಫೀಸರ್ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಹೊಳೆಯಿಂದ ಡೈರೆಕ್ಟ್ ಆಗಿ ನೀರು ಇವತ್ತು ನೋಡಿ ಕುಡಿಯಕ್ಕೆ ನೀರಿಲ್ಲ, ಮಳೆ ಇಲ್ಲ. ನಾನು ಯಾವತ್ತೂ ಕೂಡ ಅದ್ರ ಬಗ್ಗೆ ಹೋರಾಟ ಮಾಡಿದ್ದೀನಿ, ತಮ್ಗೆ ಗೊತ್ತಿದೆ ಮಾಧ್ಯಮದವ್ರಿಗೆ. ಸ್ಯಾಂಡ್ ಅನ್ನ ಬಂದ್ ಮಾಡ್ರಿ, ಕ್ರಷರ್ ಸ್ಯಾಂಡಿಗೆ ಅನುಮತಿ ಕೊಡಿ. ಇವತ್ತು ನಮಗೆ ಹೊಳೆಯದನ್ನ ಸ್ಯಾಂಡ್ ಅನ್ನ ನಿಲ್ಸಿ. ನೀವು ಏನಾದ್ರೂ ಇದು ಹೊಳೆ ಸ್ಯಾಂಡ್ ಅನ್ನು ನಿಲ್ಸಿಲ್ಲ ಅಂದ್ರೆ ದನ ಕರುಗಳಿಗೆ ಕುಡಿಯಕ್ಕೆ ನೀರಿನ ಪರಿಸ್ಥಿತಿ ಗಂಭೀರ ಆಗ್ತದೆ. ನೀರು ಕುಸಿದು ಭೂಮಿಯಲ್ಲಿ ಹೋಗ್ತದೆ. ಇವತ್ತು ಅದೇ ರಾಜಾರೋಷವಾಗಿ ನಡೀತಾ ಇದೆ. ರೋಡಲ್ಲಿ ಸಾವಿರಾರು ಟಿಪ್ಪರ್ಗಳು ಓಡಾಡ್ತಾ ಇದೆ. ಯಾರ ರಾಯಲ್ಟಿ ಇಲ್ಲ, ಸರ್ಕಾರಕ್ಕೆ ಲೂಟಿ, ಓಪನ್ ರಾಜಾರೋಷವಾಗಿ. ಅದಕ್ಕೋಸ್ಕರವಾಗಿ ಇವರು ಗೃಹ ಸಚಿವರಾಗಿರಂತ ಎಲ್ಲೋ ಒಂದು ಮೇಲ್ಮಟ್ಟಿಗೆ ಕಾಣ್ತಾ ಇದೆ. ಇನ್ಕಮೇಬಲ್ ಸೋರ್ಸ್ ನೋಡ್ತಾ ಇದ್ದಾರೆ ಮಾನ್ಯ ಇಲ್ಲಿನ ಮಂತ್ರಿಗಳು. ಫೋಟೋಗಳು ಬ್ಯಾನರ್ ನೋಡ್ತಿರೋ ಲೀಡರ್ಗಳಲ್ಲಿ. ಇವತ್ತು ಫೋಟೋ ಬ್ಯಾನರ್ಗಳಲ್ಲಿ ಯಾರಿದ್ದಾರೆ ನೋಡಿ, ಸ್ಯಾಂಡ್ ಮಾಫಿಯಾಗಳೇ ಅವ್ರು ಬ್ಯಾನರ್ ಹಾಕೋದು. ಗರೀಬ್ ಹಾಕಲ್ರಿ, ದುಡ್ಡಿಲ್ಲ. ದುಡ್ಡಿರೋರು ಬ್ಯಾನರ್ ಹಾಕ್ತಾರೆ. ಗೊತ್ತಿರ್ಲಿ ತಮ್ಮ ಒಂದ್ ಬ್ಯಾನರ್ ಹಾಕ್ಬೇಕಾದ್ರು ಇವತ್ತು 10-20 ಸಾವಿರ ಮಿನಿಮಮ್ ಬೇಕು. ಈ 10-20 ಸಾವಿರ ಯಾರ ಹತ್ರ ಇದೆ ಅಂತಂದ್ರೆ ಈ ಸ್ಯಾಂಡ್ ಮಾರೋರು ಕಳ್ಳರು ಕದಿಮ್ರ ಹತ್ರ ಇದೆ. ಅಂತವ್ರ ಫೋಟೋಗಳು ಇವತ್ತು ಮಾನ್ಯ ಮಂತ್ರಿಗಳು ಚಾಣಪ್ರಕಾಶ್ ಪಾಟೀಲ್ ಫೋಟೋ ಹಾಕ್ತಾರೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಯಾವುದೇ ಕಾರ್ಯಕ್ರಮ ಅವ್ರದೇ ಫೋಟೋಗಳು ಮೊದಲು ಇರ್ತವೆ ಕೆಳಗಡೆ. ಕಾರ್ಯಕರ್ತರದ್ದು ಹಾಕಲ್ಲ ಪಾಪ. ನಿಷ್ಠಾವಂತ ದುಡಿದಂತ ಕಾರ್ಯಕರ್ತರ ಫೋಟೋ ಬರಲ್ಲ. 100%. ಈ ಗೃಹ ಸಚಿವರಾಗಿ ಇದು ಬಂದ್ ಮಾಡ್ರಿ ಮೊದಲು ನೀವು. ನಿನ್ನೆ ತಾನೇ ನ್ಯೂಸ್ ಅಲ್ಲಿ ನೋಡಿದ್ವಿ, ಎಲ್ಲ ಫೇಸ್ಬುಕ್ ವಾಟ್ಸಪ್ ಎಲ್ಲ ಹರಿದಾಡ್ತಾ ಇದೆ. ಜೂಜಾಟ ಓಪನ್ ಆಗಿ ಮಾಡ್ತಾ ಇದ್ದಾರೆ. ನಾನು ಹಲವಾರು ಸಲ ಹೇಳಿದ್ದೀನಿ, ಉಸ್ತುವಾರಿ ಸಚಿವರು ಇವತ್ತ ಇಲ್ಲಿ ಈ ಭಾಗದಲ್ಲಿ ಕ್ಲಬ್ಗಳನ್ನು ಬಂದ್ ಮಾಡಿದ್ರೆ ಸಂತೋಷ, ಸ್ವಾಗತಿಕರ ಇದೆ. ಯಾಕೆ ಇವತ್ತು ಇನ್ನೊಬ್ಬ ಉಸ್ತುವಾರಿ ಸಚಿವರು ಇದೇ ಭಾಗದಿಂದ ನಮ್ಮ ರಾಯಚೂರಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ಅಲ್ಲಿ ರಾಜಾರೋಷವಾಗಿ ಕ್ಲಬ್ಗಳಿಗೆ ಯಾಕೆ ನೀವು ಓಪನ್ ಆಗಿ ಪರ್ಮಿಷನ್ ಕೊಟ್ಟಿದ್ರಿ? ನಾನು ಹಲವಾರು ಸಲ ಹೇಳಿದ್ದೀನಿ, ಆ ದೇಶ ಅದೇನದ ಪಾಕಿಸ್ತಾನದಲ್ಲಿ ಇದೆನಾ? ಕಲಬುರಗಿ ಜಿಲ್ಲೆ ಅಂತಲ್ಲ, ಪೂರ ಕರ್ನಾಟಕದಲ್ಲಿ ಇವತ್ತು ಏನ್ ನಿರ್ಣಯ ಆಗ್ತಾ ಇದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದೇ ಡಿಸಿಷನ್ಗಳಾಗ್ಬೇಕು. ಅಂದಾಗ ಮಾತ್ರ ಸರ್ಕಾರಕ್ಕೆ ಹೆಸರು ಬರ್ತದೆ. ಎಲ್ಲ ವಿಚಾರಗಳನ್ನ ತಿಳಿದು ಬಂದಾಗ ಗೃಹ ಮಂತ್ರಿಗಳು ಮೊದಲು ತಮ್ಮ ಏರಿಯಾಗಳಲ್ಲಿ ಇವತ್ತು ಹಲವಾರು ಮರ್ಡರ್ಗಳು ಆಗ್ತಾ ಇದೆ. ದೊರಡೆ ನೋಡ್ತಾ ಇದ್ರಿ, ಹಗಲೇ ದೊರಡೆಗಳು ಆಗ್ತಾ ಇದೆ. ಕಳತನಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ರಿಕವರಿ ರೇಟ್ ಅಲ್ಲಿ ಏನೂ ಇಲ್ಲ. SP ಅವರು ಏನು ಅದ್ರ ಬಗ್ಗೆ ಹೇಳಿದ್ರೆ ಉಲ್ಟಾ ಮಾಧ್ಯಮದವರಿಗೆ ದಬಾಯಿಸ್ಬಿಡ್ತಾರೆ. ಈ ಕೆಲಸ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಅದಕ್ಕೆ ದಯಮಾಡಿ ಯಾವುದೇ ರೀತಿಯಿಂದ ಕೂಡ ನಮ್ಮ ಒಂದು ಅನಿಸಿಕೆ ಏನಿದೆ ಅಂದ್ರೆ, ಗೃಹ ಮಂತ್ರಿಗಳೇ ತಾವು ದೊಡ್ಡ ಸ್ಥಾನದಲ್ಲಿದ್ರೆ ಸಂತೋಷ ಆಗಿದೆ. ಇವತ್ತು ಹೆಚ್ಚಿನ ಆದ್ಯತೆಗಳನ್ನ ಈ ಭಾಗದಲ್ಲಿ ಕೊಡಬೇಕು. ಅದೇ ರೀತಿಯಿಂದ ಇಲ್ಲಿ ಇನ್ನೊಬ್ಬ ಉಸ್ತುವಾರಿ ಮಂತ್ರಿಗಳನ್ನು ಕೂಡ ಹೇಳಕ್ ಬಯಸ್ತೀನಿ. ಇವತ್ತು ಜಯದೇವ ಜಿಮ್ಸ್ ಆಸ್ಪತ್ರೆಯಲ್ಲಿ ನೋಡಿದ್ರೆ ಡೆತ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಯಾವುದೇ ಒಂದು ಹಾರ್ಟ್ ಹೋಲ್ ಆಪರೇಷನ್ ಸಣ್ಣ ಹುಡುಗ ಚಿಕಿತ್ಸೆ ಬಂತಂದ್ರೆ ಅಲ್ಲಿ ಆಪರೇಷನ್ ಮಾಡೋದು ವೈದ್ಯರಿಲ್ಲ ಇದೇ ಜಯದೇವ ಆಸ್ಪತ್ರೆಯಲ್ಲಿ. ಮತ್ತೆ ಎದಕ್ ಬೇಕು ನಮಗೆ ಜಯದೇವ ಆಸ್ಪತ್ರೆ? ನಿನ್ನೆ ರಿಪೋರ್ಟ್ ತಂದಿದ್ದೀನಿ, 11 ಡೆತ್ ಆಗಿದೆ. ಒಂದೇ ದಿನದಲ್ಲಿ 11 ಜನ ಡೆತ್ ಆಗಿದೆ. 100% ಸರ್. ಹೈ ಟೆಕ್ OT ಇಲ್ಲಿವರೆಗೆ ಇದೆ ಪ್ರೊವಿಷನ್, ಅಲ್ಲಿ ಇಕ್ವಿಪ್ಮೆಂಟ್ಸ್ ಇಲ್ಲ. ಹೈಟೆಕ್ OT ಇದ್ರೆ ಇಕ್ವಿಪ್ಮೆಂಟ್ಸ್ ಇಲ್ಲ, ಇಕ್ವಿಪ್ಮೆಂಟ್ಸ್ ಇದ್ರೆ ವೈದ್ಯರಿಲ್ಲ, ಅಂತ ಟ್ರೀಟ್ಮೆಂಟ್ ಕೊಡುವಂತ ವೈದ್ಯರಿಲ್ಲ. ಮತ್ತೆ 1 ದಿನದ 11 ಜನ ಸಾಯ್ತಾರೆ. ನಮ್ಮ ಸೇಡಮಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಗೆಳೆಯ, ಅವ್ರದ್ದು ತಾಯಿ ಪಾಪ ಸುರಕ್ಷಿತವಾಗಿದ್ರು. ಓಪನ್ ಸರ್ಜರಿ ಅಂತ ಹೇಳಿದಾಗ ಒಯ್ದ್ರು, ಡೆತ್ ಆಗಿ ಬಂದ್ರು. ಮೊನ್ನೆ ಒಂದು ತಿಂಗಳಾಗಿಲ್ಲ. ಬೆಂಗಳೂರು ಒಯ್ದ್ರು ಉಳಿತಿಲ್ಲ ಪಾಪಕ್ಕೆ ಅಂತ ನನಗೆ ಅನುಮಾನ ಆಯ್ತು. ಎದಕ್ ಬೇಕಿಂತ ಇವತ್ತು ಹೇಳ್ತಾರೆ ಚಾಣಪ್ರಕಾಶ್ ಪಾಟೀಲ್ ಅವರು. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಮಾತಾಡ್ತಾ ಇದ್ದೀನಿ.
BPL ಕಾರ್ಡ್ಗಳಿಗೆ ಯಾವುದೇ ರೀತಿಯಿಂದ ನಾವು ಹಣ ತಗೊಳ್ಳಲ್ಲ ಅಂತ ಮಂತ್ರಿಗಳು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಗಮನಿಸಿದೆ. ವಿತ್ ಬಿಲ್ ಕೆ ಸಾಥ್ ನಾನು ನಿಮ್ಮ ಅಂಕಿಅಂಶಗಳು ಕೊಡ್ತೀನಿ. BPL ಕಾರ್ಡ್ದವ್ರಿಗೆ ಎಕ್ಸ್ಟ್ರಾ ಒಂದ್ 4 ದಿನ ಹೆಚ್ಚಿದ್ರೆ ಬೆಡ್ ಚಾರ್ಜ್, ಟ್ಯಾಬ್ಲೆಟ್ ಚಾರ್ಜ್, ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಅದು ಎಂದೂ ಮಾಡ್ಬಾರ್ದು. ಅದು ಅದೇ ಜಯದೇವ ನೀವು ಬೆಂಗಳೂರು ಹೋಗ್ರಿ, ಮೈಸೂರು ಹೋಗ್ರಿ, ಅಲ್ಲಿ ಎಲ್ಲಿ ಚಾರ್ಜ್ ಇಲ್ಲ. ಟೋಟಲ್ ಪ್ಯಾಕೇಜ್ ಸಿಸ್ಟಮ್ ಅಲ್ಲಿ ಇರುತ್ತೆ ಆ BPL ದವರಿಗೆ. ಅದು ಇಲ್ಲಿ ಮಾತ್ರ ಫುಲ್ ಲೂಟಿ, ಓಪನ್ ಟಾಪ್ ಲೂಟಿ ಮಾಡ್ತಾರೆ. ಕೇಳಿದ್ರೆ ಹಾಸ್ಪಿಟಲ್ ಹೆಂಗ್ ನಡಿಬೇಕು ಸರ್, ಹಿಂಗೆಲ್ಲ ಆದ್ರೆ ಹಂಗೆ ಅಂತಾರೆ ಮಂತ್ರಿ ಅವರು ಅಂತಾರೆ. ಅಲ್ಲಿ ಜನ ಬಿಲ್ ತೋರಿಸ್ತೀನಿ ನಿಮ್ಗೆ, ನಾನು ಮಾಧ್ಯಮದವ್ರಿಗೆ ಬಿಲ್ ಗೆ ಸಾಥ್ ಕೊಡ್ತೀನಿ. ನಮ್ಮವರೇ ಬಿಲ್ ತೊಗೊಂಡು ನಮ್ಮ ಹತ್ರ ಬಂದಿದ್ದಾರೆ. BPL ಕಾರ್ಡ್ ಹೋಲ್ಡರ್ಗೆ ಮಂತ್ರಿಯವ್ರ ಸ್ಟೇಟ್ಮೆಂಟ್ ಇದೆ. ಮತ್ ಹಂಗ ರಾಜಾರೋಷವಾಗಿ ಲೂಟಿ ನಡೆದ್ರೆ ಎದಕ್ ಬೇಕು ಜಯದೇವ್ ಆಸ್ಪತ್ರೆ? ಸುಮ್ನೆ ನೀವು ಮಾತಾಡುವಾಗ ಸ್ವಲ್ಪ ನಿಮ್ದು ಏನ್ ಸತ್ಯಾಂಶ ಇದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕು ಮಂತ್ರಿಗಳಂತ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತೇನೆ. ನೋಡ್ರಿ, ಕಂಪ್ಲೀಟ್ ಆಗಿ ಆಡಳಿತ ವೈಫಲ್ಯವಾಗಿದೆ ಕಲಬುರಗಿ ಜಿಲ್ಲೆ. ಅದಕ್ಕೆ ಸ್ಮಾರ್ಟ್ ಸಿಟಿಯಲ್ಲೂ ಕೂಡ ಕೂತಿಲ್ಲ. ಇವತ್ತು ತಮಗೆ ಗೊತ್ತಿರ್ಲಿ, ಸರಡಿಗಿಂದ ನೀರು ಬರ್ತಾ ಇದೆ, ಅದು ಪೂರಾ ಗಟರ್ ನೀರು ಬರ್ತಾ ಇದೆ ಜನರಿಗೆ ಕುಡ್ಲಿಕ್ಕೆ. ಮೊದಲು ಅದನ್ನ ಸರಿಪಡಿಸ್ಬೇಕ್ರಿ. ಕುಡಿಯೋ ನೀರು ಬಹಳ ಮೇನ್. ನಮ್ಗೆ ಕುಡಿಯೋ ನೀರಿನ ವ್ಯವಸ್ಥೆನೇ ಇವತ್ತು ಸರಿ ಮಾಡಿಲ್ಲ ಅಂತಂದ್ರೆ ಬೇರೆದೇನ್ ಮಾಡ್ತೀರಿ? ಈ ಒಳ ಚರಂಡಿಯ ವ್ಯವಸ್ಥೆ ಎಲ್ಲ ಟೆಂಪ್ರರಿ ಕೆಲಸ. ಅವ್ರವ್ರ ಕಾರ್ಯಕರ್ತರಿಗೆ ಕೊಡ್ತಾರೆ. ಟೆಂಡರ್ ಗಿಂಡ್ರ್ ಕಾಂಪಿಟೇಷನ್ ಆಗಲ್ಲ. ನೀವು ಅದ್ರ ಬಗ್ಗೆ ನೋಡಿ, ಎಲ್ಲಾ ಇಲಾಖೆಯಲ್ಲಿ ನೋಡಿದ್ರೆ ಇವತ್ತು ಟೆಂಡರ್ ಕಾಂಪಿಟೇಷನ್ ಇಲ್ಲ. ಟೆಂಡರ್ ಯಾಕೆ ಕಾಂಪಿಟೇಷನ್ ಆಗಲ್ಲ ಅಂದ್ರೆ ಅವ್ರು ಯಾರಿಗೆ ಹೇಳ್ತಾರೆ, ಅವ ಎಕ್ಸಿಕ್ಯೂಟಿವ್ ಯಾರು ಇಟ್ಟು ಬದಮಾಸ ಇಟ್ಟು ಕೈ ಗುಂಬೆ ಆಗಿದ್ದಾನೆ, ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಟೆಂಡರ್. ಉಳ್ಕಿದ ಯಾರ ಕಾಂಟ್ರಾಕ್ಟರ್ ಆಗ್ತದೆ, ನಾಳೆ ಎದುರೊಳಗೆ ಯಾಕೆ ಬಿಲ್ ಮಾಡ್ಬಿಡಲ್ಲ ನೋಡು. ಅವ್ರು ಹೇಳ್ಯಾರ, ಕಲಸ್ ಮಂತ್ರಿ ಅವ್ರು ಹೇಳ್ಯಾರ, ಅವ್ರು MLA ಹೇಳ್ಯಾರ, ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಮಾಡ್ಬೇಕಾಗ್ತದೆ ಅನ್ನೋದು ಅಂಜಿಸ್ತಾರ. ಹಿಂದಕ್ಕೇನ್ ಪದ್ಧತಿ ಇತ್ತು ಟೆಂಡರ್ ಮಾಡೋದು, ಕಾಂಪಿಟೇಷನ್ ಆದ್ರೆ ಅದೇನ್ ಸರ್ಕಾರ ಉಲ್ಟಾ ಹಣ ಉಳಿತಿತ್ತು. ಆ ಹಣ ಉಳಿದ ಹಣನ್ನ ಇವತ್ತು ಸರ್ಕಾರಕ್ಕೆ ಲಾಭ ಆಗ್ತಿತ್ತು. ಕ್ವಾಲಿಟಿ ಕಂಟ್ರೋಲು ಇಲ್ಲ, ಯಾವುದೇ ರೀತಿಯಿಂದ ಸರಿಯಾದ ರೂಪ. ಈಗ ನೀವೇ ಹೇಳ್ದಂಗೆ ಮತ್ತೆ ಮಾಡೋದು ಮತ್ತೆ ಹಟ್ಟೋದು, ಇದ್ದಿದ್ರೊಳಗೆ ಕಲಸ್ ಮಾಡೋದು. ಯಾಕೆ ಫಂಡ್ ಬೇಕಲ್ಲ ಪದೇ ಪದೇ. 5,000 ಕೋಟಿ ಅನುದಾನ ಹೆಂಗ್ ಖರ್ಚಾಗಬೇಕು ಅಂತಂದ್ರೆ MLA ಅವ್ರ ಮನೆ ತುಂಬಿಕೊಳ್ಳೋಕೆ ಖರ್ಚಾಗುತ್ತದೆ ಇದೆ. ಯಾಕಂದ್ರೆ ಬಾಡಿ ಮೆಂಬರ್ಸ್ಗಳು ಅವರೇ ಇದ್ದಾರೆ. ಮೂಲಭೂತ ಸೌಕರ್ಯಗಳು ನೀವು ನೋಡಿದ್ರೆ ಮೊನ್ನೆ ತಾನೇ ಕುಸಿದಿ ಆಸ್ಪತ್ರೆಯಲ್ಲಿ ಮಕ್ಕಳು ಅಡ್ಮಿಟ್ ಆಗಿದ್ದು ನೋಡಿದ್ರಿ. ಎಲ್ಲಾ ವಿಚಾರಗಳು ಬಹಳಷ್ಟು ಇದೆ ರೀ. ಅವರಿಗೆ ನಿಜವಾಗಲೂ ಮನುಷ್ಯತ್ವ ಅಂಬೋದು ಗೆದ್ದಂತ ನಾಯಕರುಗಳಿಗಿದ್ರೆ, ಮನುಷ್ಯತ್ವ ಇತ್ತು, ಸ್ವಾಭಿಮಾನ ಇತ್ತು ಅಂತಂದ್ರೆ ಇಂಥ ನೀಚತನಕ್ಕೆ ಅವರು ಒಳಗಾಗಬಾರ್ದು. ಎಲೆಕ್ಷನ್ ಕಮಿಷನ್ ಕೂಡ ಹೆಚ್ಚಿನ ರೂಪದಲ್ಲಿ ಎಚ್ಚರಿಕೆ ಕೊಡ್ಬೇಕು. ಮಾನ್ಯ ನಾನು ಪ್ರಧಾನಮಂತ್ರಿಗಳು ಕೂಡ ಪತ್ರ ಬರ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ರೀತಿಯಿಂದ ಯಾವ ಚುನಾವಣೆಗಳು ಕೂಡ ಕರಪ್ಷನ್ಗಳು ನಡಿಬಾರ್ದು. ಹಣ ಹಂಚಿಕೆ ಎಲ್ಲ ಆಗ್ತದಲ್ಲಿ ಅವ್ರಿಗೆ ಹಿಡಿದು ಒಳ ಹಾಕ್ಬೇಕು. ಇಂಥ ಕೆಲಸ ಮಾಡಿದಾಗ ಮಾತ್ರ ಒಳ್ಳೆ ರೈತರು MLA ಆಗಕ್ಕೆ ಸಾಧ್ಯತೆ. ಅಲ್ಲಿವರೆಗೆ ರೈತರು MLA ಆಗಲ್ಲ, ಅಲ್ಲಿವರೆಗೆ ಈ ದೇಶ ಏನು ಆಗಕ್ಕೆ ಸಾಧ್ಯ ಅಲ್ರಿ. ಸಚಿವ ಎದಕ್ ಬೇಕು? ಯಾಕೆ MLA ಕೆಲಸ ಮಾಡೋ ಬರಲ್ಲ? ಸಚಿವ ಬೇಕಂದ್ರೆ ದುಡ್ಡು ಹೆಂಗ್ ಹೊಡಿಬೇಕು? ಅನುದಾನ ಹೆಸರದಲ್ಲಿ ದುಡ್ಡು ಹೊಡೆಯಕ್ಕೆ ಸಚಿವರು, ಅವ್ರು ಬೇರೆದಕ್ಕೆ ಯಾವುದಕ್ಕೂ ಇಲ್ಲ. ಎಲ್ಲರಿಗೂ ಗೊತ್ತಿರೋ ವಿಚಾರ ಇದೆ ಸರ್. ಹೇಳಿ ಏನು ಉಪಯೋಗ ಇಲ್ಲ. ಆ ಭಗವಂತನೇ ಕಾಪಾಡಬೇಕು ನಮ್ಮ ಈ ರಾಜ್ಯಕ್ಕೆ. ಮುಂದಿನ ದಿನಮಾನದಲ್ಲಿ ಇದೇ ತರ ಮುಂದುವರೆದ್ರೆ ಖಂಡಿತವಾಗಿ ರಾಜ್ಯ ಸಾಲದ ಕಡೆ ಹೋಗ್ತಾನೆ ಇದೆ, ಅದು ಹೋಗ್ತಾನೆ ಇರ್ತದೆ. ಅದು ಹೊಣೆಗಾರ ಯಾರಾಗ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬ ಮತದಾರ ಆಗ್ತಾರೆ. ಎಲ್ಲಿವರೆಗೆ ಮತದಾರರಿಗೆ ಪ್ರಜ್ಞೆ ಬರೋದಿಲ್ಲ ಅಲ್ಲಿವರೆಗೆ ಇದು ಖಂಡಿತವಾಗಿ ಇದೇ ನಡೀತದೆ. ಇದರ ಬಗ್ಗೆ ವಿರುದ್ಧವಾಗಿ ಹೋರಾಟಗಳು ಮಾಡಬೇಕು. ಯುವಕರು ಎದ್ದೇಳಬೇಕು. ಇವತ್ತು ಉದ್ಯೋಗ ಇಲ್ಲ, ಇವತ್ತು ಟೀಚರ್ ನೇಮಕಾತಿ ಇಲ್ಲ, ಬಹಳಷ್ಟು ಸಮಸ್ಯೆಗಳಿವೆ. ಇದ್ರ ಬಗ್ಗೆ ಹೋರಾಟಗಳು ಬಹಳ ಕಡಿಮೆ ಆಗ್ತಾ ಇದೆ. ಜನರು ಎಲ್ಲಿವರೆಗೆ ರೊಚ್ಚಿಗೆದ್ದು ಹೊರಗಡೆ ಬರೋದಿಲ್ಲ ಅಲ್ಲಿವರೆಗೆ ಇದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಮಾತನ್ನು ನಾನು ಹೇಳೋದು ಸ್ಪಷ್ಟೀಕರಣ ಕೊಡಲು ಬಯಸ್ತೇನೆ.